ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಹುಡುಗ ಮಾಡಿ ಮೇಲೆ ಕುತ್ಕೊಂಡು ಏನೋ ಒಂಥರ ಬರಿತಾವನೆ. ಇವರೇ ಆಕ್ಚುಲಿ ನಮ್ಮ ಹೀರೋ. ನಮ್ಮ ಹೀರೋಗೆ ಮೈಯೆಲ್ಲ ನೋಡಿದ್ರ ಒಂಥರ ನುಲಿತಾವ್ರೆ. ಪಾಪ ಏನೋ ಒಂದು ರೋಗ ಇದೆ ಇವ್ರಿಗೆ. ಹಂಗೆ ಕೆಳಗಡೆಯಿಂದ ಒಂದು ಸೌಂಡ್ ಆಯ್ತು. ನೋಡಿದ್ರೆ ಅಲ್ಲಿ ಅಜ್ಜಿ ಬಂದವ್ರೆ. ಅಜ್ಜಿ ಮನೆ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತು. ಇವಾಗ ಮನೆಗ್ ಬಂದವ್ರೆ. ಲೇ ಮೊಮ್ಮಗನೆ ಏನೋ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಅಜ್ಜಿ ಬಂದ, ಇಷ್ಟು ದಿವಸ ಎಲ್ಲೋಗಿದ್ದೆ ಅಜ್ಜಿ ಅಂತ ಹುಡುಗ ಕೇಳ್ತಾನೆ. ಇಲ್ಲೇ ಕಣ, ಒಂದು ಆಶ್ರಮಲ್ಲಿದ್ದೆ. ಸರಿ ಬಾ ಅಂತೇಳಿ ಬಟ್ಟೆ ಮಡಚ್ತಾವ್ರೆ. ಇವತ್ತು ಆ ಹುಡುಗನ್ಗೆ ಬರ್ತಡೆ. ಅದಕ್ಕಾಗಿ ಅಜ್ಜಿ ಒಂದು ಪಾರ್ಟಿ ಕೊಡುತ್ತೆ. 2 ಪೆಗ್ಗು ಜಾಸ್ತಿಯಾಗಿ ಹುಡುಗನು ಪಲ್ಟಿ ಹೊಡಿತಾರ ಮಲ್ಕೊಂಡ್ಬಿಟ್ಟ. ಅಮ್ಮ ಬಂದು ಬೈತಾವ್ರೆ. ಅಮ್ಮ, ಈ ಕಾಟಕ್ಕೆ ನೀನ್ ತಗೊಂಡೋಗಿ ರುದ್ರಾಶ್ರಮಕ್ಕೆ ಹಾಕಿದ್ದೆ, ತಿರ್ಗಾ ಬಿಡಿಸ್ಕೊಂಡ್ ಬಂದೆ ತಾನೆ, ಸೈಲೆಂಟ್ ಆಗಿರು, ಆತರ ವಿಷಯ ಎಲ್ಲ ಹುಡುಗನ ಹತ್ರ ಮಾಡಿಸ್ಬೇಡ ಅಂತ ಅಮ್ಮ ಹೇಳ್ತಾವ್ರೆ. ಲೇ ಬಿಡೆ, ಜಾಸ್ತಿ ಏನು ಕೊಟ್ಟಿಲ್ಲ, ಸ್ವಲ್ಪನೇ ಅಂತೇಳಿ ಅಜ್ಜಿನೂ ಸ್ವಲ್ಪ ಕಾಮಿಡಿ ಮಾಡ್ತಾ ಇದೆ ಅಲ್ಲಿ. ಆ ಹುಡುಗನು ಮಲಿಕೊಂಡ. ನೋಡಿದ್ರೆ ಅವನೊಂದು ಮೂಳೆನ ತಪ್ಕೊಂಡು ಮಲಗವನೆ. ಯಾಕಂದ್ರೆ ಇವನಿಗೆ ಯಾರು ಫ್ರೆಂಡ್ ಇಲ್ಲ. ಅದಕ್ಕಾಗಿ ಅಜ್ಜಿ ಬಂದು ಒಂಥರ ಫೀಲಿಂಗ್ ಅಲ್ಲಿ ಅದನ್ನ ನೋಡ್ತಾ ಇದೆ. ಹಂಗೆ ಬೆಳಗ್ಗೆ ಆಯ್ತು. ಅಮ್ಮ ಬಂದವ್ರೆ. ಏನೋ ಮಾಡ್ತಾ ಇದೀಯಾ ಅಮ್ಮ? ಈ ತರ ನಾವು ಕಾಲೇಜಲ್ಲಿ ಪ್ರೊಫೆಸರ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದೀನಮ್ಮ, ಅದು ನಾಳೆ ನಾಳಿದ್ ಬರ್ಬೋದು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ನೋಡೋ, ಅಲ್ಲಿ ಇಲ್ಲೆಲ್ಲ ಹೋಗಿ ಸೇರ್ಕೊಂಬೇಡ ಆಯ್ತಾ, ನಿನ್ ಪರಿಸ್ಥಿತಿ ನೋಡು ಹೆಂಗೈತೆ ಅಂತ, ನನ್ನ ಪಕ್ಕದಲ್ಲೇ ಇರಪ್ಪ, ಎಲ್ಲೂ ಹೋಗ್ಬೇಡ ಅಂತೇಳಿ ಅಮ್ಮ ಹೇಳ್ಬಿಡ್ತಾರೆ. ತಿರ್ಗಾ ಅಜ್ಜಿನ ಒಂದು ಹೋಟೆಲ್ ಕರ್ಕೊಂಡೋದ್ರು. ಅಲ್ಲಿ ಊಟ ಮಾಡ್ತಾವನೆ. ಎಲ್ಲಾರು ಇವನ್ನೇ ನೋಡ್ತಾವ್ರೆ. ಯಾಕಂದ್ರೆ ಅವ್ನು ಊಟ ಮಾಡೋ ಸ್ಟೈಲ್ ಹಂಗೈತೆ. ಬಸ್ ಅಲ್ಲಿ ಹಂಗೆ ಹೋಯ್ತಾವ್ರೆ. ಅಲ್ಲೊಂದು ಲೇಡಿ ಒಂದ್ ಮಗನ ಹತ್ಕೊಂಡು ಬಸ್ಗೆ ಹತ್ಕೊಳ್ಳುತ್ತೆ. ಅಲ್ಲಿ ಯಾರು ಸೀಟ್ ಕೊಡಲ್ಲ, ಬಟ್ ನಮ್ ಹೀರೋನೇ ಅವ್ರಿಗೆ ಸೀಟ್ ಕೊಡ್ತಾರೆ. ಆ ಮಗು ಖುಷಿಯಾಗಿ ಅವನ ಹತ್ರ ಮಾತಾಡ್ತಾ ಇದೆ. ಬಟ್ ಅವ್ರ ಅಮ್ಮ ಮಾತಾಡಕ್ ಬಿಡ್ತಾ ಇಲ್ಲ. ಆ ಕಡೆ ಮಗುನ ತಿರುಗಿಸ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನಮ್ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಇದೇನಪ್ಪ ಇದು ಅಂತ, ನಾನು ಏನ್ ಮಾಡಿದೆ ಅಂತ. ನೈಟು ಮನೆಗೆ ಹೋದ. ಊಟ ಮಾಡ್ತಾವನೆ. ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಅಪ್ಲಿಕೇಶನ್ ಹಾಕ್ತೀನಮ್ಮ ಅಂತ. ನೋಡೋ, ಒಂದ್ಸಲ ಹೇಳ್ತೀನಿ ಅಷ್ಟೇ, ಪದೇ ಪದೇ ನನಗೆ ಹೇಳಂಗ್ ಮಾಡ್ಬೇಡ, ಸುಮ್ನೆ ಇದ್ಬಿಡು ಅಂತ ಹೇಳ್ಬಿಡ್ತಾರೆ. ಅಜ್ಜಿ ಈ ಕಡೆ ಏನೋ ಅವ್ರ ಫ್ರೆಂಡ್ಸ್ ಜೊತೆ ಏನೋ ಕಾಂಪಿಟೇಷನ್ ಮಾಡ್ತಾವ್ರೆ, ಡ್ಯಾನ್ಸ್ ಪ್ರೋಗ್ರಾಮ್ ಅಂತೆ. ಅದಕ್ಕೆ ಮೊಮ್ಮಗನ್ನ ಡೋಲ್ ಹೊಡಿಯಕ್ಕೆ ಕರ್ಕೊಂಡ್ ಬಂದವ್ರೆ. ಮೊಮ್ಮಗನು ಆ ಕಡ್ಡಿನ ಇಟ್ಕೊಂಡು ಅಲ್ಲಾಡ್ಸ್ತಾವನೆ. ಬಟ್ ಅವ್ನ ಕೈಲಿ ಹೊಡಿಯಕ್ ಆಯ್ತಾ ಇಲ್ಲ. ಅಲ್ಲಿರೋರೆಲ್ಲ ಒಂಥರ ಬೈದ್ ಬಿಡ್ತಾರೆ ಹುಡುಗನ್ಗೆ. ಲೇ, ನನ್ ಮೊಮ್ಮಗನ್ನೇ ಬೈತಿರಾನೆ ಅಂತೇಳಿ ಅಜ್ಜಿ ಆ ಕಡೆ ಜಗಳಕ್ಕೆ ಹೋಗುತ್ತೆ. ಅಲ್ಲೊಂದು ಹುಡುಗಿ ಬರುತ್ತೆ. ಆ ಹುಡುಗಿ ಇವನ್ನ ನೋಡಿ ನಗಿತಾ ಇದೆ. ಅಲ್ಲಿ ಅಜ್ಜಿ ಜಗಳ ಮಾಡೋದನ್ನು ಇವನು ಮರ್ತೋಗ್ಬಿಟ್ಟವನೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಹುಡುಗಿ ಇವನ್ನ ನೋಡಿ ನಗದಿರೋದು. ಈ ಕಡೆ ಅಜ್ಜಿನ ಪೊಲೀಸ್ ಅವರು ಕರ್ಕೊಂಡ್ ಬಂದ್ರು. ಏನಮ್ಮ ಹಂಗ್ ಜಗಳ ಮಾಡಿದ್ಯಾ ಪಾರ್ಕ್ ಅಲ್ಲಿ ಅಂತ. ಸರಿ, ಎಲ್ಲ ಫ್ರೆಂಡ್ಸ್ ಆಗಿರ್ಬೇಕು ಅಂತೇಳಿ ಪೊಲೀಸ್ ಅವರು ಕಾಂಪ್ರಮೈಸ್ ಮಾಡ್ಬಿಡ್ತಾರೆ. ಹಂಗೆ ಮೊಮ್ಮಗನ ಜೊತೆ ನಡ್ಕೊಂಡ್ ಬರ್ತಾವ್ರೆ. ನನ್ ಮಾನ ಮಾರಿ ತೆಗಿಬೇಡ ಕಣೋ, ಆ ಡ್ರಮ್ಸ್ ನ ಹೆಂಗಾರು ಹೊಡಿಯೋ, ನಾನು ಚಾಲೆಂಜ್ ಮಾಡಿದೀನಿ ಕಣೋ ಅಂತ ಹೇಳ್ತಾವ್ರೆ. ಸರಿ ಅಜ್ಜಿ ಮಾಡ್ತಿದ್ರು ಅಂತೇಳಿ ಸ್ವಲ್ಪ ಕೈನ ಗಡ 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 ಅಂತ ಆಡಿಸ್ತಾವನೆ. ಮಾರನೇ ದಿನ ಅಜ್ಜಿ ಮೊಮ್ಮಗ ಅದೇ ಪಾರ್ಕ್ಗೆ ಹೋದ್ರು. ಅಲ್ಲಪ್ಪ, ಒರಿಜಿನಲ್ ಡ್ರಮ್ಸ್ ಪ್ಲೇಯರ್ ನ ಅವರೆಲ್ಲ ಸೇರಿ ಕರ್ಕೊಂಡ್ ಬಂದವ್ರೆ. ಇವರೇ ನಮ್ ಗುರು, ಸೂಪರ್ ಆಗಿ ಹೊಡಿತಾರೆ ಅಂತ. ಅವರು ನಮ್ಮ ಹೀರೋ ಜೊತೆ ಸೇರ್ಕೊಂಡು ಡ್ರಮ್ಸ್ ಹೊಡಿತಾವ್ರೆ. ಅವರು ಹೊಡಿತಾವ್ರೆ, ನಮ್ ಹೀರೋನು ಹೊಡಿತಾವನೆ. ಅವರಿಬ್ಬರು ಜಗಳದಲ್ಲಿ ನಮ್ ಹೀರೋನೇ ವಿನ್ನು. ಅಜ್ಜಿಗೆ ಫುಲ್ಲು ಖುಷಿ. ಹಂಗೆ ದಿನಗಳು ಕಳೀತಾ ಇದೆ. ಆ ಹುಡುಗಿನೂ ನಮ್ಮ ಹೀರೋ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಹೀರೋಗೂ ಸ್ವಲ್ಪ ಹ್ಯಾಪಿನೇ. ಯಾವ್ದೋ ಒಂದು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದಾನೆ. ಅಜ್ಜಿ ಜೊತೆಲಿ ನಾನು ಬರ್ತೀನಿ ಕಣೋ ಅಂತ ಹೇಳ್ತಾ ಇದೆ. ಬೇಡ ಸುಮ್ನೆ ರಜ್ಜಿ ಅಂತೇಳಿ ಇವನ ನೀಟಾಗಿ ರೋಡೆಲ್ಲ ಕ್ರಾಸ್ ಮಾಡ್ಕೊಂಡು ಅಲ್ಲೊಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ಅಲ್ಲಿ ಕೆಲಸ ಕೇಳಕ್ಕೆ ಹೋಗವನೆ. ಸೀದಾ ಮನೆಗ್ ಬಂದ. ಅಜ್ಜಿ ಹತ್ರ ಕೇಳ್ತಾನೆ, ಅಜ್ಜಿ ಅರ್ಜೆಂಟ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕು, ಅದಕ್ಕೆ ಏನೇನು ಫಾರ್ಮುಲಾ ಇದೆ ಎಲ್ಲ ಮಾಡ್ಬಿಡು ಅಂತ ಕೇಳ್ತಾನೆ. ಅಜ್ಜಿಗೂ ಒಂಥರ ಶಾಕು. ಏನೋ ಕೆಲಸ ಸಿಕ್ತಾನೋ ಅಂತ. ಇನ್ನೇನಜ್ಜೆ, ನಿನ್ ಮೊಮ್ಮಗನ್ನ ಏನ್ ಅನ್ಕೊಂಡಿದ್ಯಾ, ಕೆಲಸ ಅಲ್ಲಿ ಸಿಕ್ತು ಅಂತೇಳಿ ನೀಟಾಗಿ ಹುಡುಗ ಅಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಯ್ತಾವನೆ. ಇವನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಟೈಮು ಆ ಹೋಟ್ಲುನು ಫುಲ್ಲು ಫೇಮಸ್ ಆಗೋಯ್ತು. ಅಲ್ಲಿ ಪ್ರೆಸ್ ಅವರೆಲ್ಲ ಬಂದು ಕೇಳ್ತಾರೆ, ಸರ್ ನಿಮ್ ಹೋಟ್ಲು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಏನ್ ಕಾರಣ ಅಂತ. ಅದಕ್ಕೆ ಓನರ್ ಏನ್ ಹೇಳ್ತಾನೆ ಗೊತ್ತಾ, ಈ ತರ ಒಬ್ಬ ಹ್ಯಾಂಡಿಕ್ಯಾಪ್ ನಾನು ಕೆಲಸ ಕೊಟ್ಟಿದ್ದೀನಮ್ಮ, ಹ್ಯಾಂಡಿಕ್ಯಾಪ್ಗಳನ್ನ ಹಿಂಗೆಲ್ಲ ಯಾರು ನೋಡಬಾರ್ದು ಅಂತ ಹೇಳಿ ಅವನು ನಮ್ಮ ಹೀರೋ ಬಗ್ಗೆ ಒಂಥರ ಕೆಟ್ಟದಾಗೆ ಮಾತಾಡ್ತಾನೆ. ಅದನ್ನ ಕೇಳಕ್ಕಾಗದೆ ನಮ್ಮ ಹೀರೋ, ಅಯ್ಯಯ್ಯೋ ಇವ್ ನನ್ನ ದೇಹ ನೋಡಿ ಕೆಲಸ ಕೊಟ್ಟಿದ್ದಾನ, ಹಂಗಾರೆ ಈ ಕೆಲಸನೇ ಬೇಡ ಅಂತೇಳಿ ಆ ಕೆಲಸನ ರಿಸೈನ್ ಮಾಡ್ಬಿಟ್ಟು ಸೀದಾ ಆಚೆ ಬಂದ್ಬಿಟ್ರು. ಈ ಕಡೆ ಅಮ್ಮ ಬೇರೆ ಪ್ರೆಗ್ನೆಂಟ್ ಆಗಿದ್ದಾರೆ. ಆ ವಿಷಯನ ಇವನ ಹತ್ರ ಹೇಳಲೇ ಇಲ್ಲ. ಸರಿ, ಅಮ್ಮ ಹಂಗೆ ಆಚೆ ಹೋಯ್ತಾರೆ. ಅಜ್ಜಿ ಜೊತೆಲ್ಲೇ ಹುಡುಗನ ಇಡ್ತಾನೆ. ಅಲ್ಲಿಗೆ ಹೀರೋಯಿನ್ ಬಂದವ್ರೆ ಮನೆಗೆ. ಹಂಗೆ ಮಾರಾಡ್ತಾವ್ರೆ. ಅಲ್ಲಿ ನೋಡಿದ್ರೆ ತಿರ್ಗಾ ಹೋಗಿದ್ದ ಅಮ್ಮ ವಾಪಸ್ ಬಂದ್ರು. ಏಯ್ ಯಾರೋ ಈ ಹುಡುಗಿ ಏನ್ರೋ ಮಾಡ್ತಾ ಇದ್ದೀರಾ ಅಂತ ಅಮ್ಮ ಬೈತಾವ್ರೆ. ಅಮ್ಮ ನನ್ನ ಫ್ರೆಂಡ್ ಅಮ್ಮ ಅವಳು ಅಂತೇಳಿ ಹುಡುಗ ಎಲ್ಲ ನಿಜ ಹೇಳ್ತಾನೆ. ಬಟ್ ನಮ್ಮ ಹೀರೋ ಓವರ್ ಅಡ್ವಾಂಟೇಜ್ ತಗೊಂಡ್ಬಿಡ್ತಾನೆ. ಯಾಕಂದ್ರೆ ಒಂದು ಹುಡುಗಿ ಅವನಿಗೂ ಇದುವರೆಗೂ ಯಾರೋ ಫ್ರೆಂಡ್ ಇಲ್ಲ, ನಮ್ಮ ಹತ್ರ ಬಂದ್ ಮಾತಾಡ್ತಾಳಂದ್ರೆ ಅದು ಎಂತವ್ರಿಗೂ ಆ ಥರ ಮನಸ್ಸಿಗೆ ಬರುತ್ತದು. ಲೇ ನಾನು ಲವ್ ಮಾಡ್ತೀಯಾ, ನನ್ನ ಜೊತೆಲೇ ಇದ್ದು ಬಿಡ್ತೀಯಾ ಅಂತ ಕೇಳ್ತಾನೆ. ಒಂಥರ ಬಾಯಿ ಎಲ್ಲ ಪಾಪ ಎಷ್ಟು ಕ್ರಾಸ್ ಆಗಿದೆ ನೋಡಿ ಒಂದು. ಬಟ್ ಅವರು ಏನು ಬೈಯಲ್ಲ. ಸರಿ ಕಣ ನೋಡೋಣ ಬಿಡು ಅಂತೇಳಿ ಸೀದಾ ಆಚೆ ಹೊಂಟೈತಾರೆ ಅವರು. ಈ ಕಡೆ ಅಜ್ಜಿ ಹುಡುಗನ್ನ ಕರ್ಕೊಂಡೋಗಿ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾವ್ರೆ. ನಮ್ಮ ಹೀರೋಗೆ ಈ ತರ ಇದ್ರೂ ಅವನಿಗೆ ಅವ್ನ ಮನಸ್ಸಲ್ಲಿ ಏನು ಇಲ್ಲ, ತುಂಬಾ ಕಾನ್ಫಿಡೆಂಟ್ ಇದೆ ಅವನಿಗೆ, ನಾನು ಗೆದ್ದೆ ಗೆಲ್ತೀನಿ ಅಂತ. ಹಂಗೆ ಕಾರ್ ಕೂಡ ಓಡಿಸೋದು ಕಲ್ತ್ಕೊಂತಾನ ಅವನು. ಅಜ್ಜಿ ಬೇರೆ ಲೇ ನಾ ಬಾಳಿ ಬದುಕ್ಬೇಕಣ, ಹುಷಾರಾಗಿ ಓಡಿಸೋ ಅಂತ ಹೇಳ್ತಾರೆ. ಅಜ್ಜಿ ಕುತ್ಕೋ ಅಜ್ಜಿ ನಾನು ಓಡಿಸ್ತೀನಿ ಅಂತ ಓಡಿಸೇ ತೋರಿಸ್ಬಿಡ್ತಾನೆ. ಈ ಕಡೆ ಅಜ್ಜಿಗೆ ಫೋನ್ ಬಂದು
ಬಂತು, ಲವ್ ಬಾರೋ ಹಾಸ್ಪಿಟ್ಲ್ಗೆ ಹೋಗ್ಬೇಕಂತೇಳಿ ಹಾಸ್ಪಿಟ್ಲ್ಗೆ ಹೋಯ್ತಾರೆ. ನೋಡಿದ್ರೆ ಅವನಿಗೊಂದು ತಂಗಿ ಪಾಪ ಹುಟ್ಟೈತೆ. ಆ ತಂಗಿ ಪಾಪನ ಮುಟ್ಟಣ ಅಂತ ಹೋಯ್ತಾನೆ, ಅವ್ರಮ್ಮ ಬಂದು ತಳ್ಬಿಡದ. ಏಯ್ ಅವಳನ್ನ ಯಾಕೋ ಮುಟ್ತೀಯಾ ಅಂತ ಹೇಳಿ ಹುಡುಗನಿಗೆ ಒಂಥರ ಸಖತ್ತು ಬೇಜಾರಾಗೋತೀರಿ. ಅಯ್ಯೋ ನನ್ನ ತಂಗಿ ಪಾಪನ ನಾನೇ ಮುಟ್ಬಾರ್ದ, ಅಂತದೇನ ಮಾಡ್ತೀನಿ ನಾನು ಅಂತೇಳಿ ಹುಡುಗ ಸೀದಾ ಹೀರೋಯಿನ್ ಹತ್ರ ಬರ್ತಾನೆ. ಅವಳು ಕೈ ಹಿಡ್ಕೊಂಡು ನಡಿತಾವನೆ, ಬಟ್ ಅವರು ಕೂಡ ಬಿಟ್ಬಿಟ್ಟು ಹೊಂಟೋದ್ರ ಅವನ್ನ. ಹಂಗೆ ಫೀಲಿಂಗ್ ಅಲ್ಲಿ ಬ್ಯಾಗ್ ಎತ್ಕೊಂಡು ಹೋಯ್ತಾ ಅವನೆ. ಸೀದಾ ಮನೆಗೆ ಹೋದ. ಅಜ್ಜಿನೂ ಊಟ ಕೊಡ್ತಾ ಇದೆ. ಲವ್ ನಿಧಾನಕ್ಕೆ ತಿನ್ನು ಅಂತ ಹೇಳ್ತಾ ಇದೆ. ಇವನು ಸ್ವಲ್ಪ ಊಟ ಬ್ಯಾಕ್ ಟು ಬ್ಯಾಕ್ ತಿಂದು ಅದು ಗಂಟಲು ಹೋಗಿ ತಗೊಳಕೊಂಡು ಒಂಥರ ಸಾಯುವಂತ ಪರಿಸ್ಥಿತಿಗೆ ಹೊಂಟೈತಾನೆ. ಆ ಕಡೆ ಅಜ್ಜಿನೂ ಬಡ್ಕೊಂತಾ ಇದೆ. ಲವ್ ಎದ್ದೋಳು, ಏನೋ ಅದು ಬಾಯೆಲ್ಲ ಉಗಿಯೋ ಅಂತ ಹೇಳ್ತಾ ಇದೆ. ಬ್ಲಡ್ ಬೇರೆ ಬರ್ತಾರಂಗಿದೆ ಬಾಯಲ್ಲಿ. ಸೀದಾ ಹಂಗೆ ಕೆಳಗಡೆ ಬಿದ್ದ. ಅಲ್ಲೊಂದು ಬೆಕ್ಕು ಮರಿ ಇವನನ್ನೇ ನೋಡ್ತಾ ಇದೆ. ಯಾಕಂದ್ರೆ ಆ ಬೆಕ್ಕು ಇವನ್ ಫ್ರೆಂಡೇ, ಬಟ್ ಇವಾಗ ಅದು ಬದುಕಿಲ್ಲ, ಸತ್ತೋಗೈತೆ. ಸೀದಾ ಅವನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲಿಗೆ ಅಮ್ಮ ಬಂದ್ರು. ಯಾಕೋ ಮಗನೆ, ಅಮ್ಮನ್ ಬಿಟ್ಟು ಹೋಗೋಷ್ಟು ಧೈರ್ಯನಾ ನಿನಗೆ? ನೀನ್ ಹೋಗ್ಬಿಟ್ರೆ ನನಗೆ ಇನ್ಯಾರೋ ಇದ್ದಾರೆ. ನೀನು ಹೊಟ್ಟೆಲಿ ಇರ್ಬೇಕಾರೇನೆ ಗೊತ್ತಾಯ್ತು ಕಣೋ ನಿನಗೆ ಹಿಂಗಾಗಿದೆ ಅಂತ. ಆದ್ರೆ ಅಮ್ಮ ನೀನ್ ಬೇಕೇ ಬೇಕು ನನಗೆ ಅಂತೇಳಿ ನಿನ್ನ ನಾನು ಹೊಟ್ಟೆಲೆ ಇಕ್ಕಿ ನೀನು ಇಷ್ಟು ದೂರ ಬೆಳೆಸ್ದೆ ಕಣೋ. ನೀನ್ ಅಲ್ಲಿ ಇಲ್ಲಿ ಕಾಲೇಜ್ಗೆ ಹೊಂಟೋದ್ರೆ ಅಮ್ಮ ಹೆಂಗ್ ನೋಡ್ಕೊಳಕ್ಕಾಗತ್ತೆ ಹೇಳಿ ನಿನ್ನ? ಅದಕ್ಕಾಗಿ ನೀನ್ ನನ್ನ ಕಣ್ಣು ಮುಂದೆನೇ ಇರಬೇಕು ಅಂತ ಆಸೆ ಪಟ್ಟೆ ಕಣೋ. ನೀನು ತಂಗಿ ಪಾಪನ ಎತ್ಬೇಕಾದ್ರೆ ನನಗೇನು ಪ್ರಾಬ್ಲಮ್ ಏನಿಲ್ಲ. ನೀನ್ ಎತ್ತಿ ಅವಳೇನ ಕೆಳಗಡೆ ಬಿದ್ದಿ ಅವಳಿಗೂ ಕೈ ಕಾಲನ ಮುರ್ಕೊಂಡ್ರೆ ಅದಕ್ಕೆ ಕಣೋ ಅಮ್ಮ ನಿನ್ನ ಎತ್ತಬೇಡ ಅಂತ ಹೇಳಿದೆ ಅಂತ ಹೇಳಿ ಪಾಪ ಅವರು ಒಂದ್ ಕಡೆ ಅಳ್ತಾರೆ. ಸೀದಾ ಹಂಗೆ ಆಚೆ ಬಂದ. ಅಲ್ಲಿ ಅಜ್ಜಿ ಕುಂತವ್ರೆ. ಅಜ್ಜಿ ಕೆಲವೊಂದು ಟಿಕೆಟ್ ಕೊಡ್ತಾನೆ. ಅಜ್ಜಿ ನೀನ್ ನೋಡ್ಕೊಂಡು ಸಾಕಜ್ಜಿ, ನಮ್ಮಿಂದ ನೀನೇನು ಸುಖನೇ ಅನ್ಭವಿಸಿಲ್ಲ, ತಗೋ ಇಡೀ ದೇಶನೇ ತಿರುಗೋ ಟಿಕೆಟ್, ಆರಾಮಾಗಿ ಹೋಗಿ ತಿರುಗುಟ್ ಬಾ ಅಜ್ಜಿ ಅಂತೇಳಿ ಅಜ್ಜಿಗೊಂದು ಟಿಕೆಟ್ ಕೊಡ್ತಾನೆ. ಅಜ್ಜಿನೂ ಡ್ಯಾನ್ಸ್ ಆಡ್ಕೊಂಡು ಖುಷಿಯಾಗಿ ಹೋಯ್ತಾ ಇದೆ. ಈ ಕಡೆ ನಮ್ಮ ಹೀರೋಗೊಂದು ಪೋಸ್ಟ್ ಬಂತು. ಅದೇ ಒಂದು ಯೂನಿವರ್ಸಿಟಿ ಕಾಲೇಜಿಗೆ ಅವನು ಅವಾಗವಾಗ ಒಂದು ಲೆಟರ್ ಆಗ್ತಾನಲ್ಲ, ಅಮ್ಮನ ಹತ್ರ ಕೂಡ ಹೇಳ್ತಾ ಇದ್ದ ಅಮ್ಮ ಹೋಗ್ತೀನಂತ. ಅಮ್ಮ ಬೇಡ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಇವನಿಗೆ ಕೆಲಸ ಸಿಕ್ಕೈತೆ. ಸರಿ ಅಂತೇಳಿ ಜಸ್ಟ್ ಒಂದು ಮೀಟಿಂಗ್ ಮಾಡಕ್ಕೋಸ್ಕರ ಎಲ್ಲಾರನ್ನೂ ಕರ್ಸವ್ರೆ. ಅಲ್ಲಿ ನಮ್ಮ ಹೀರೋನು ಮಾತಾಡ್ತಾನೆ. ಹಾಯ್ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಪ್ಪ, ನನ್ನ ಮೈ ಚೆನ್ನಾಗಿಲ್ಲ ಅಷ್ಟೇ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಅದು ನನ್ನ ತಪ್ಪಲ್ಲ, ಅದು ದೇವ್ರ ತಪ್ಪು. ನೀವು ನಮ್ಮಂತವ್ರನ್ನ ನೋಡ್ತಿರಲ್ಲ, ಅದನ್ನ ಫಸ್ಟ್ ಬಿಡಿ. ನಮ್ಮ ಕಾಯಿಲೆ ಇರೋದು ನಮ್ಮ ದೇಹದಲ್ಲೇ ಹೊರತು ನಮ್ಮ ಮನಸ್ಸಲ್ಲ. ಎಲ್ಲಾರನು ಒಂದೇ ತರ ನೋಡಿ. ಬಸ್ಸಲ್ಲಾಗ್ಲಿ ಎಲ್ಲಾರು ಆಗ್ಲಿ ಪರವಾಗಿಲ್ಲ. ಅವತ್ ನೋಡಿ ಬಸ್ಸಲ್ಲಿ ಒಬ್ಬರು ಸೀಟ್ ಕೊಟ್ಟೆ, ಯಾರು ಕೊಟ್ಟಿಲ್ಲ, ನಾನು ಕೊಟ್ಟೆ. ಬಟ್ ಅವರು ನನ್ನ ಮೇಲೆ ತಪ್ಪಾಗಿ ತಿಳ್ಕೊಂಡ್ರು. ಇದನ್ನ ಬಿಟ್ರೆ ಎಲ್ಲಾರು ಚೆನ್ನಾಗಿರ್ತೀವಿ, ಓಕೆನಾ? ನಾನೇನೋ ಹೇಳೋದು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಆ ಹುಡುಗ ಹೇಳ್ತಾನೆ. ನಾನು ಕೇಳ್ಕೊಂತ ಇದ್ದೀನಿ ನಿಮ್ಮ ಹತ್ರ. ಹಂಗೆ ಮನೆಗೆ ಬರ್ತಾರೆ. ಆ ಪಾಪುನು ಅಲ್ಲಿ ಮಲಗಿಸವ್ರೆ. ಅಜ್ಜಿ ಲೋ ಏನ್ ಮಾತಾಡ್ದ ಏನೋ, ಒಂದು ಆಟೋಗ್ರಾಫ್ ಹಾಕೋ ಇಲ್ಲಿ ಅಂತ ಹೇಳ್ತಾ ಇದೆ. ಆಟೋಗ್ರಾಫ್ ಹಾಕ್ತಾನೆ. ಅಮ್ಮನು ಮಗನ್ನ ಇವಾಗ ಕರೆಕ್ಟಾಗಿ ನೋಡ್ತಾವ್ರೆ ಅನ್ಕೊಂತೀನಿ. ಒಂದು ಸ್ಮೈಲ್ ಕೊಡ್ತಾರೆ. ಆ ಸ್ಮೈಲ್ ಜೊತೆ ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಯಲ್ಲೇ ಇರಿ. ಬಾಯ್.